ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ರವೀಂದ್ರ ಅವರು ತನ್ನ 1 ವರ್ಷದ ಮಗನ ಜೊತೆ ಒಂಟಿಯಾಗಿ ಜೀವಿಸುತ್ತಿದ್ದರು. ರವೀಂದ್ರ ಅವರಿಗೆ ಮದುವೆಯಾದ ವರ್ಷಕ್ಕೆ ಮುದ್ದಾದ ಮಗ ಜನಿಸಿದ್ದ. ಆದರೆ ಹೆರಿಗೆಯ ಸಂದರ್ಭದಲ್ಲಿ ಅವರ ಹೆಂಡತಿಗೆ ತೀವ್ರ ರಕ್ತಸ್ರಾವದಿಂದ ತೀರಿಕೊಂಡಿದ್ದರು. ಆಗಿನಿಂದ ರವೀಂದ್ರ ಅವರು ತನ್ನ ತಾಯಿಯ ಜೊತೆ ಸೇರಿ ಮಗುವನ್ನು ನೋಡಿಕೊಳ್ತಾ ಇದ್ರು. ದಿನಗಳು ಕಳೆಯುತ್ತಾ ರವೀಂದ್ರ ಅವರ ತಾಯಿ ಮಗನಿಗೆ ತುಂಬಾ ಸಾರಿ ಹೇಳಿದರು, ನೀನು ಮತ್ತೊಂದು ಮದುವೆ ಮಾಡಿಕೋ ಎಂದು. ಆದರೆ ರವೀಂದ್ರ ಮಾತ್ರ ಅದಕ್ಕೆ ಒಪ್ಪಿಕೊಳ್ತಾ ಇರಲಿಲ್ಲ. ರವಿ, ನಿನ್ನ ಮಗ ಇನ್ನು ಸಣ್ಣವನು, ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಯಾರಾದರೂ ಒಬ್ಬರು ಮನೆಯಲ್ಲಿ ಇರಬೇಕಲ್ವಾ ಎಂದು ರವೀಂದ್ರ ಅವರ ತಾಯಿ ಹೇಳ್ತಾ ಇದ್ರು. ರವೀಂದ್ರ ಹೇಳುತ್ತಿದ್ದರು, ಅಮ್ಮ, ಮಗುವನ್ನು ನೋಡಿಕೊಳ್ಳಲು ನಾನು ಮತ್ತು ನೀನು ಇಬ್ಬರು ಇದ್ದೇವೆ. ನಾನು ಇನ್ನೊಂದು ಮದುವೆ ಮಾಡಿಕೊಂಡರೆ ಬರುವಂತಹ ಆ ಹೆಣ್ಣು ನನ್ನ ಮಗುವನ್ನು ಹೇಗೆ ನೋಡಿಕೊಳ್ಳುತ್ತಾಳೋ ಏನೋ ಎಂದು ಅವನು ಸ್ವಲ್ಪ ಹೆದರಿಕೊಳ್ತಾ ಇದ್ದ. ಮಗನಿಗೆ ಎಷ್ಟು ವಿಧದಲ್ಲಿ ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟರೂ ಮಗ ಮಾತ್ರ ತಾಯಿಯ ಮಾತಿಗೆ ಒಪ್ಪಿಕೊಳ್ತಾ ಇರಲಿಲ್ಲ. ರವೀಂದ್ರ ಅವರು ಒಂದು ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಮಗನನ್ನು ಬೆಳಿಗ್ಗೆ ಸ್ಕೂಲ್ನಲ್ಲಿ ಡ್ರಾಪ್ ಮಾಡಿ ಅವರು ಕೆಲಸದ ಮೇಲೆ ಹೊರಟು ಹೋಗ್ತಾ ಇದ್ರು ಮತ್ತು ಸಾಯಂಕಾಲ ಕೆಲಸದಿಂದ ಬರುವಾಗ ಮಗುವನ್ನು ಕರೆದುಕೊಂಡು ವಾಪಸ್ ಬರ್ತಾ ಇದ್ರು. ಅವರ ಪ್ರತಿದಿನದ ದಿನಚರಿ ಇದೇ ಆಗಿತ್ತು. ರವೀಂದ್ರ ಅವರಿಗೆ ಮಗು ಎಂದರೆ ತುಂಬಾ ಪ್ರೀತಿ. ರಾಹುಲ್ ರವೀಂದ್ರನೇ ಪ್ರಾಣವೇ ಆಗಿದ್ದ. ಒಂದು ದಿನ ರವೀಂದ್ರ ಅವರ ತಾಯಿ ತೀರಿಕೊಂಡರು. ರವೀಂದ್ರ ಈಗ ತುಂಬಾ ದುಃಖಿಸುತ್ತಿದ್ದ. ಆತನಿಗೆ ಮುಂದೆ ನಮ್ಮ ಜೀವನ ಹೇಗೆ ಎನ್ನುವ ಚಿಂತೆ ಕಾಡುತ್ತಿತ್ತು. ಯಾಕೆಂದರೆ ರಾಹುಲ್ ಇನ್ನೂ ಸಣ್ಣವನೇ ಆಗಿದ್ದ. ಆಗ ಎಲ್ಲ ಸಂಬಂಧಿಕರು ರವೀಂದ್ರರಿಗೆ ಹೇಳಿದರು, ನಿನಗಾಗಿ ಅಲ್ಲದಿದ್ದರೂ ಕನಿಷ್ಠ ಪಕ್ಷ ನಿನ್ನ ಮಗುವಿಗಾಗಿ ಆದರೂ ಮತ್ತೊಂದು ಮದುವೆ ಮಾಡಿಕೋ ಎಂದು. ನಿನ್ನ ಮಗುವಿಗೆ ತಾಯಿಯ ಅವಶ್ಯಕತೆ ತುಂಬಾ ಇದೆ ಎಂದು ಹೇಳುತ್ತಿದ್ದರು. ಮಗನ ಎಲ್ಲ ಕೆಲಸವನ್ನು ನೀನೇ ಮಾಡಲು ಸಾಧ್ಯವಿಲ್ಲ ಅಲ್ವಾ ಎಂದು ಎಲ್ಲರೂ ಸೇರಿ ಇನ್ನೊಂದು ಮದುವೆಗೆ ರವೀಂದ್ರ ಅವರನ್ನು ಒಪ್ಪಿಸಿದರು. ಈಗ ರವೀಂದ್ರ ಅವರು, ಸರಿ, ನಿಮ್ಮಿಷ್ಟ, ನೀವೇ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ, ನನ್ನ ಮಗುವನ್ನು ನನ್ನ ಮಗನ ರೀತಿ ನೋಡಿಕೊಳ್ಳುವಂತಹ ಒಳ್ಳೆಯ ಗುಣವಂತೆ ಹೆಣ್ಣನ್ನು ನೋಡಿ, ಆಗ ನಾನು ಖಂಡಿತ ಮದುವೆಯಾಗುತ್ತೇನೆ ಎಂದು ಹೇಳಿದ. ಕೆಲವು ತಿಂಗಳು ಹೀಗೆ ಕಳೆದು ಹೋದವು. ಒಂದು ದಿನ ಒಂದು ಒಳ್ಳೆಯ ಸಂಬಂಧ ಇದೆ ಎಂದು ರವೀಂದ್ರ ಅವರ ಮಾವ ತಿಳಿಸಿದಾಗ ಹುಡುಗಿಯನ್ನು ನೋಡಲು ಹೋಗೋಣ ಎಂದುಕೊಂಡರು ರವೀಂದ್ರ. ಮಾರನೆಯ ದಿನ ಬೆಳಿಗ್ಗೆ ಅವರು ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದರು. ಆಗ ಅವರಿಗೆ ಒಂದು ಫೋನ್ ಬರುತ್ತದೆ. ರವೀಂದ್ರ ಅವರ ಗೆಳೆಯ ಸಂಜಯ್ ಅವರು ಫೋನಿನಲ್ಲಿ ತುಂಬಾ ದುಃಖಿಸುತ್ತಿದ್ದರು. ನನ್ನ ಹೆಂಡತಿ ನನ್ನ ಮಕ್ಕಳನ್ನು ತುಂಬಾ ಒಡೆಯುತ್ತಾಳೆ, ಮಕ್ಕಳಿಗೆ ಸರಿಯಾಗಿ ಊಟ ಕೂಡ ಕೊಡದೆ ಪ್ರತಿದಿನ ಕಾಟ ಕೊಡ್ತಾಳೆ ಎಂದು. ನಾನು ಏನ್ ಮಾಡ್ಲಿ ಮಕ್ಕಳಿಗಾಗಿ? ನನ್ನಿಂದ ಏನು ಮಾಡಲು ಸಾಧ್ಯವಾಗ್ತಿಲ್ಲ. ಅವಳು ನನ್ನ ಮಾತನ್ನು ಸ್ವಲ್ಪ ಕೂಡ ಕೇಳೋದಿಲ್ಲ. ಅವಳಿಗೆ ಯಾರ ಭಯ ಕೂಡ ಇದಲ್ಲ. ಮೊದಲು ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು. ನಂತರ ಅವಳ ಬುದ್ಧಿ ಹೊರಬಂದಿತ್ತು ಎಂದು ಅವರು ತುಂಬಾ ದುಃಖಿಸುತ್ತಿದ್ದರು. ಗೆಳೆಯನ ಮಾತಿನಿಂದ ಗಾಬರಿಯಾಗಿದ್ದರು ರವೀಂದ್ರ. ಇನ್ನು ಪೇಪರ್ನಲ್ಲಿ ಬಂದಿದ್ದ ಆ ಒಂದು ನ್ಯೂಸ್ ಆತನನ್ನು ಇನ್ನಷ್ಟು ಸಂಕಷ್ಟಕ್ಕೆ ದೂಡಿತ್ತು. ಅದರಲ್ಲಿ ಬಂದಿದ್ದ ಆ ನ್ಯೂಸ್ ಈ ರೀತಿ ಇತ್ತು, ತನ್ನ ಮಗುವಿಗೆ ತಾಯಿ ಇಲ್ಲದ ದುಃಖ ತೀರಿಸಲು ಒಬ್ಬ ವ್ಯಕ್ತಿ ಹೆಂಡತಿ ಸತ್ತ ನಂತರ ಇನ್ನೊಂದು ಮದುವೆ ಮಾಡಿಕೊಂಡಿದ್ದ. ಬಂದಂತಹ ಹೆಣ್ಣು ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿರುವಂತೆ ಮೊದಲು ನಾಟಕ ಮಾಡ್ತಾ ಇದ್ಲು. ನಂತರ ಕೆಲ ದಿನಗಳಿಗೆ ಇರುವ ಮಕ್ಕಳನ್ನು ಅವಳು ಯಾವಾಗಲೂ ಚೆನ್ನಾಗಿ ಹೊಡಿತಾ ಇದ್ಲು ಮತ್ತು ಅವರುಗಳೇ ಗಲಾಟೆ ಮಾಡಿಕೊಂಡಿದ್ದಾರೆ ಎಂದು ಸುಳ್ಳು ಆರೋಪ ಕೂಡ ಮಾಡ್ತಾ ಇದ್ಲು. ಆ ಮಕ್ಕಳು ಮಲತಾಯಿಯ ಜೊತೆ ನರಕವನ್ನು ಅನುಭವಿಸುತ್ತಿದ್ದರು. ಈಗ ಮಕ್ಕಳಿಬ್ಬರು ಕಾಣೆಯಾಗಿದ್ದಾರೆ ಎಂದು ಆ ನ್ಯೂಸ್ ಪೇಪರ್ನಲ್ಲಿ ಬರೆಯಿತು. ರವೀಂದ್ರ ಸ್ವಲ್ಪ ಅವರು ತುಂಬಾ ಹೆದರಿಕೊಂಡಿದ್ದರು. ಈಗ ಅವರು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡರು. ತಕ್ಷಣ ಅವರು ತನ್ನ ಸೋದರ ಮಾವನಿಗೆ ಫೋನ್ ಮಾಡಿ, ನಾನು ಹುಡುಗಿಯನ್ನು ನೋಡಲು ಬರೋದಿಲ್ಲ, ಇನ್ನು ಮುಂದೆ ನನಗಾಗಿ ನೀವು ಯಾವುದೇ ಸಂಬಂಧವನ್ನು ಹುಡುಕಬೇಡಿ ಎಂದು ಹೇಳಿದರು. ಯಾಕೆಂದರೆ ಮುಂದೆ ಯಾವತ್ತೂ ಕೂಡ ನಾನು ಇನ್ನೊಂದು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ರು. ಆಗಿನಿಂದ ಮಗನಿಗೆ ಎಲ್ಲವೂ ತಾವೇ ಆಗಿ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಸಾಕಿ ಬೆಳೆಸಿದ್ದರು. ಮಗ ಈಗ ಬೆಳೆದು ದೊಡ್ಡವನಾಗಿ ಒಂದು ದೊಡ್ಡ ಕಂಪನಿಯಲ್ಲಿ ಒಳ್ಳೆಯ ಉದ್ಯೋಗ ಕೂಡ ಗಿಟ್ಟಿಸಿದ್ದ. ರವೀಂದ್ರ ಅವರು ತಮ್ಮ ಮಗನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರಿಗೆಲ್ಲವೂ ತನ್ನ ಮಗನೇ ಆಗಿದ್ದ. ಈಗ ಮಗನಿಗೆ ಮದುವೆ ವಯಸ್ಸು ಬಂದಿದೆ ಎಂದು ಅವನಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದರು. ರಾಹುಲ್, ನೀನು ಈಗ ಕೆಲಸ ಮಾಡ್ತಾ ಇದೀಯಾ, ನಿನಗೆ ಮದುವೆಯ ವಯಸ್ಸಾಯಿತು, ಆದ್ದರಿಂದ ನಿನಗಾಗಿ ಒಂದು ಒಳ್ಳೆಯ ಹುಡುಗಿಯನ್ನು ನೋಡುತ್ತೇನೆ ಎಂದರು ತಂದೆ. ಆಗ ರಾಹುಲ್ ಹೇಳಿದ, ಅಪ್ಪ, ನಾನು ಕೆಲಸ ಮಾಡುತ್ತಿರುವ ಆಫೀಸ್ನಲ್ಲಿ ನನ್ನ ಜೊತೆ ಕೆಲಸ ಮಾಡುವಂತಹ ಒಬ್ಬ ಹುಡುಗಿಯನ್ನು ನಾನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ಆ ಹುಡುಗಿಯನ್ನೇ ಮದುವೆ ಮಾಡ್ಕೋಬೇಕು ಅನ್ಕೊಳ್ತಾ ಇದ್ದೇನೆ. ಆಗ ರವೀಂದ್ರ ಅವರು ಹೇಳುತ್ತಾರೆ, ಆ ಹುಡುಗಿ ಒಳ್ಳೆಯವಳಾದರೆ ನಿನಗೆ ಇಷ್ಟವಾಗಿದ್ದರೆ ಖಂಡಿತ ಈ ಮದುವೆಯನ್ನು ನಡೆಸುವುದಕ್ಕೆ ನನಗೆ ಯಾವುದೇ ರೀತಿಯ ಅಭ್ಯಂತರವಿಲ್ಲ ಎಂದು. ಈಗ ಮಗನ ಮದುವೆ ವೈಭವದಿಂದ ಅದೇ ಹುಡುಗಿಯ ಜೊತೆ ನೆರವೇರಿತು.
ಸೊಸೆಯ ಬುದ್ಧಿ ಮತ್ತು ಅವಳು ನಡೆದುಕೊಳ್ಳುತ್ತಿರುವಂತಹ ರೀತಿ ರವೀಂದ್ರ ಅವರಿಗೆ ಸ್ವಲ್ಪ ಕೂಡ ಇಷ್ಟವಾಗುತ್ತಿರಲಿಲ್ಲ. ಆದರೂ ಕೂಡ ಅವರೇನೂ ಹೇಳ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಮಕ್ಕಳು ಇದೇ ರೀತಿಯೇ ಇರುತ್ತಾರೆ ಎಂದುಕೊಳ್ಳುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಸೊಸೆ ಮಗ ಇರುವಾಗ ಒಂದು ತರ, ಮಗ ಮನೆಯಲ್ಲಿ ಇಲ್ಲದಿರುವಾಗ ಇನ್ನೊಂದು ರೀತಿ ನಡೆದುಕೊಳ್ತಾ ಇದ್ಲು. ಮಗ ಮನೆಯಲ್ಲಿ ಇರುತ್ತಿದ್ದರೆ ತನ್ನ ಮಾವನ ಜೊತೆ ತುಂಬಾ ಪ್ರೀತಿ ಗೌರವದಿಂದ ಮಾತನಾಡುತ್ತಿದ್ಲು. ಮಗ ಮನೆಯಲ್ಲಿ ಇಲ್ಲದಿರಬೇಕಾದರೆ ಮಾವನ ಜೊತೆ ಯಾವಾಗಲೂ ಗಲಾಟೆ ಮಾಡುವುದು, ಅವರನ್ನು ಕೆಟ್ಟದಾಗಿ ಮಾತನಾಡುವುದನ್ನು ಮಾಡುತ್ತಿದ್ದಳು. ಆದರೂ ಯಾವ ವಿಷಯಗಳನ್ನು ಅವರು ತಮ್ಮ ಮಗನಿಗೆ ಹೇಳಲೇ ಇಲ್ಲ. ಯಾಕೆಂದರೆ ಗಂಡ ಹೆಂಡತಿ ಮಧ್ಯೆ ನನ್ನಿಂದ ಜಗಳ ಬರಬಾರದು, ಮಗನ ಸಂತೋಷ ಹಾಳಾಗಬಾರದು ಎಂದು ಅವರು ಭಾವಿಸಿದ್ದರು. ರವೀಂದ್ರ ಅವರು ಒಂದು ದಿನ ಬೆಳಿಗ್ಗೆ ಬಾತ್ರೂಮಿನಲ್ಲಿ ಕಾಲ್ ಜಾರಿ ಕೆಳಗೆ ಬಿದ್ದು ಬಿಡ್ತಾರೆ. ಅದನ್ನು ನೋಡಿ ಮಗ ಮತ್ತು ಸೊಸೆ ತುಂಬಾ ಗಾಬರಿ ಪಟ್ಟರು. ರವೀಂದ್ರ ಅವರಿಗೆ ತಲೆಗೆ ಪೆಟ್ಟಾಗಿ ತುಂಬಾ ರಕ್ತಸ್ರಾವ ಆಗುತ್ತಿತ್ತು. ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಲಾಯಿತು. ಈಗ ರವೀಂದ್ರ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಎಂದು ಡಾಕ್ಟರ್ ಹೇಳಿದರು. ಪರಿಣಾಮ ಅವರ ಕೈ ಕಾಲುಗಳು ಕೆಲಸ ಮಾಡ್ತಾ ಇರಲಿಲ್ಲ. ಅವರು ಮಾತು ಕೂಡ ಆಡ್ತಾ ಇರಲಿಲ್ಲ. 15 ದಿನಗಳ ಚಿಕಿತ್ಸೆಯ ನಂತರ ಅವರನ್ನು ಈಗ ಮನೆಗೆ ಕರೆತರಲಾಯಿತು. ರವೀಂದ್ರ ಅವರು ತಮ್ಮ ಕೆಲಸಗಳನ್ನು ಸಹ ತಮ್ಮಿಂದ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಮಾತನಾಡಲು ಕೂಡ ಸಾಧ್ಯವಾಗ್ತಿರ್ಲಿಲ್ಲ ಅವರಿಗೆ. ಆದ್ದರಿಂದ ಮಗ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಅವರ ಸೇವೆಯನ್ನು ಮಾಡ್ತಿದ್ದ. ಸೊಸೆ ಅವರಿಗಾಗಿ ಅಡಿಗೆಯನ್ನು ತಯಾರಿಸ್ತಾ ಇದ್ಲು. ಮಗ ಕೆಲಸದ ನಿಮಿತ್ತ ತಂದೆಯನ್ನು ನೋಡಿಕೊಳ್ಳಲು ಅವನಿಗೆ ತುಂಬಾ ಕಷ್ಟವಾಗ್ತಾ ಇತ್ತು. ಆದ್ದರಿಂದ ತನ್ನ ತಂದೆಯನ್ನು ನೋಡಿಕೊಳ್ಳಲು ಮನೆಯಲ್ಲಿ ಒಬ್ಬ ಕೆಲಸವನನ್ನು ನೇಮಿಸಿದ್ದರು. ಆತ ರವೀಂದ್ರ ಅವರಿಗೆ ಪ್ರತಿದಿನ ಊಟ ಮಾಡಿಸುವುದು, ಸ್ನಾನ ಮಾಡುವುದು, ಅವರೆಲ್ಲ ಕೆಲಸಗಳನ್ನು ಮಾಡಿದ. ಇವೆಲ್ಲವನ್ನು ನೋಡ್ತಾ ಇದ್ದ ಸೊಸೆಗೆ ತುಂಬಾ ಕೋಪ ಬರ್ತಾ ಇತ್ತು. ಈ ಮುದುಕನಿಗೆ ಇನ್ನು ಎಷ್ಟು ಕಾಲ ಅಂತ ನಾವು ಇದೇ ರೀತಿ ಸೇವೆಗಳನ್ನು ಮಾಡಬೇಕು? ಇರುವ ದುಡ್ಡೆಲ್ಲ ಇವರ ಮೇಲೆಯೇ ಖರ್ಚಾಗಿ ಹೋಗುತ್ತಿದೆ. ಈ ಮನುಷ್ಯ ಬೇಗ ಸತ್ತು ಹೋದ್ರೆ ತುಂಬಾ ಚೆನ್ನಾಗಿರುತ್ತದೆ ಎಂದು ಅವಳು ಯಾವಾಗಲೂ ಗೊಣಗಾಡ್ತಾ ಇದ್ಲು. ಸ್ವಲ್ಪ ದಿನಗಳ ನಂತರ ರಾಹುಲ್ಗೆ ಪ್ರಮೋಷನ್ ಸಿಕ್ಕಿತ್ತು. ಈಗ ಅವನಿಗೆ ಅಮೆರಿಕಾಗೆ ಹೋಗುವ ಅವಕಾಶ ಕೂಡ ಬಂತು. ಅವನು ತುಂಬಾ ಸಂತೋಷವಾಗಿದ್ದ. ಅಪ್ಪನನ್ನು ನೋಡಿಕೊಳ್ಳಲು ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಇನ್ನೂ ಸ್ವಲ್ಪ ದುಡ್ಡು ಕೊಟ್ಟು ನನ್ನ ತಂದೆಯನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡಿಕೊ ಮತ್ತು ನೀನು ಇದೇ ಮನೆಯಲ್ಲಿ ಇದ್ದು ನನ್ನ ತಂದೆಯ ಎಲ್ಲಾ ಕೆಲಸ ಮಾಡುತ್ತಾ ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳೋಣ ಅಂದುಕೊಳ್ತಾ ಇದ್ದ. ಅವನು ತನ್ನ ಹೆಂಡತಿಯ ಜೊತೆಗೆ ಅಮೆರಿಕ ಹೋಗಬೇಕೆಂದು ತೀರ್ಮಾನಿಸಿಕೊಂಡಿದ್ದನು. ಈ ಮಾತಿನಿಂದ ರಾಹುಲ್ ಮತ್ತು ಅವನ ಹೆಂಡತಿ ಸೌಮ್ಯ ತುಂಬಾ ಸಂತೋಷವಾಗಿದ್ದರು. ಈ ಮುದುಕನಿಂದ ನಮಗೆ ಈಗ ವಿಮುಕ್ತಿ ಸಿಕ್ಕಿದೆ, ಈಗಲಾದರೂ ನಾವು ಚೆನ್ನಾಗಿರಬಹುದು ಎಂದು ಅವಳು ತುಂಬಾ ಸಂತೋಷಪಟ್ಟಳು. ರಾಹುಲ್ ತನ್ನ ತಂದೆಯ ಬಳಿ ಹೋಗಿ ಕುಳಿತುಕೊಂಡ. ಅವನು ತಂದೆಗೆ ಹೇಳ್ತಿದ್ದ, ಅಪ್ಪ, ನಿಮ್ಮ ಜೊತೆಯಾಗಿ ಈ ಗೋಪಿ ಇಂದಿನಿಂದ ಇದೇ ಮನೆಯಲ್ಲಿ ಇರುತ್ತಾನೆ. ನಿಮ್ಮ ಎಲ್ಲಾ ಕೆಲಸವನ್ನು ಅವನೇ ನೋಡಿಕೊಳ್ತಾನೆ. ನಾನು ಅವನಿಗೆ ಎಲ್ಲವನ್ನು ವಿವರಿಸಿದ್ದೇನೆ. ನಾನು ಕೆಲಸದ ನಿಮಿತ್ತ ಅಮೆರಿಕಾಗೆ ಹೋಗಬೇಕಾಗಿದೆ. ನಿಮ್ಮ ಸೊಸೆಯನ್ನು ಸಹ ನನ್ನ ಜೊತೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಆದರೂ ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಎಲ್ಲಾ ಜವಾಬ್ದಾರಿಯನ್ನು ಈ ಗೋಪಿ ತುಂಬಾ ಚೆನ್ನಾಗಿ ನಿರ್ವಹಿಸುತ್ತಾನೆ. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಅಪ್ಪ, ನಾನಿನ್ನು ಹೋಗಿ ಬರುತ್ತೇನೆ ಎಂದು ಹೇಳಿ ಅವನು ತಂದೆಯ ಕಾಲಿಗೆ ನಮಸ್ಕಾರ ಮಾಡಿ ಹೊರಡಲು ಸಿದ್ಧನಾದ. ಅದನ್ನು ಕೇಳಿದ ರವೀಂದ್ರ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ಇಷ್ಟು ದಿನ ಎಷ್ಟೋ ಪ್ರೀತಿಯಿಂದ ನೋಡಿಕೊಂಡ ಮಗ ಈಗ ತನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದು ತುಂಬಾ ದುಃಖಿಸುತ್ತಿದ್ದರು. ನನ್ನ ಮುಂದೆ ನನ್ನ ಇದ್ದರೆ ನನಗೆಷ್ಟೋ ಧೈರ್ಯವಾಗಿರುತ್ತದೆ ಅಂದುಕೊಂಡರು ಅವರು. ನನ್ನ ಜೀವನವನ್ನು, ನನ್ನ ಭವಿಷ್ಯವನ್ನು ಕೂಡ ಲೆಕ್ಕಿಸದೆ ಮಗನಿಗಾಗಿ ಎಷ್ಟೋ ತ್ಯಾಗಗಳನ್ನು ಮಾಡಿದ್ದ ಆ ತಂದೆ ಈ ದಿನ ಅಂತಹ ತಂದೆಯನ್ನು ಬಿಟ್ಟು ಮಗ ಅವನ ಭವಿಷ್ಯತ್ತಿಗಾಗಿ ಹೊರಟು ಹೋಗುತ್ತಿದ್ದ. ಗೋಪಿ, ನೀನು ನನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೋ. ಈ ದುಡ್ಡನ್ನು ನಿನ್ನ ಬಳಿ ಇಟ್ಟುಕೋ. ನಿನ್ನ ಪ್ರತಿ ತಿಂಗಳ ಸಂಬಳವನ್ನು ಕೂಡ ನಾನು ನಿನ್ನ ಬ್ಯಾಂಕಿಗೆ ಹಾಕ್ಬಿಡ್ತೀನಿ. ಮುಂದೆ ತಂದೆಗೆ ಏನಾದರೂ ಅವಶ್ಯಕತೆ ಇದ್ದರೆ ನೀನು ತಕ್ಷಣ ನನಗೆ ಫೋನ್ ಮಾಡು, ನಾನು ದುಡ್ಡನ್ನು ಕಳಿಸ್ಕೊಡ್ತೇನೆ ಎಂದು ಹೇಳಿ ಈಗ ಮಗ ಮತ್ತು ಸೊಸೆ ಅಮೆರಿಕಾಗೆ ಹೊರಟು ಹೋದರು. ಮಗ ಹೋದ ನಂತರ ರವೀಂದ್ರ ಅವರು ತುಂಬಾ ದಿನ ದುಃಖ ಪಡ್ತಾನೆ ಇದ್ರು. ನಾನು ಎಷ್ಟೋ ಪ್ರೀತಿಯಿಂದ ಮುದ್ದಾಗಿ ಸಾಕಿ ಬೆಳೆಸಿದ ನನ್ನ ಮಗ ನನ್ನ ಬಿಟ್ಟು ಹೊರಟು ಹೋಗಿದ್ದಾನೆ. ಆದರೆ ಯಾವುದೇ ಸಂಬಂಧ ಇಲ್ಲದ ಕೇವಲ ದುಡ್ಡಿಗಾಗಿ ಆದರೂ ಸರಿ ನನ್ನನ್ನು ನೋಡಿಕೊಂಡು ನನ್ನ ಸೇವೆ ಮಾಡುತ್ತಿದ್ದಾನೆ ಎಂದು ಅವರು ತುಂಬಾ ದುಃಖಿಸುತ್ತಿದ್ದರು. ಗೋಪಿ ಒಳ್ಳೆಯ ಅಡುಗೆಗಳನ್ನು ಮಾಡಿ ಮನೆಯನ್ನು ತುಂಬಾ ನೀಟಾಗಿ ಇಟ್ಕೊಳ್ತಾ ಇದ್ದ. ರವೀಂದ್ರ ಅವರನ್ನು ಕೂಡ ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ದ. ರವೀಂದ್ರ ಅವರಿಗೆ ಔಷಧಿಗಳಿಗೆ, ಮನೆಯ ಖರ್ಚಿಗೆ ಬೇಕಾದ ದುಡ್ಡುಗಳನ್ನು ಮಗನಿಗೆ ಫೋನ್ ಮಾಡಿ ಪಡೆಯುತ್ತಿದ್ದ ಗೋಪಿ ತುಂಬಾ ನಂಬಿಕಸ್ಥನಾಗಿದ್ದ ಅವನು. ಒಂದು ದಿನ ಗೋಪಿ ಔಷಧಿಗಳನ್ನು ತರಲೆಂದು ಹೋಗಿದ್ದಾಗ
ಅಲ್ಲಿ ಅವನಿಗೆ ಒಂದು ಆಕ್ಸಿಡೆಂಟ್ ನಡೆದಿತ್ತು. ಆಕ್ಸಿಡೆಂಟ್ನಿಂದ ಅವನಿಗೆ ತುಂಬಾ ಜಾಸ್ತಿ ಪೆಟ್ಟಾಗಿತ್ತು. ಅಲ್ಲಿರುವ ಜನರು ಅವನನ್ನು ತಕ್ಷಣ ಹಾಸ್ಪಿಟಲ್ಗೆ ಸೇರಿಸಿದರು. ಆದರೆ ವಿಧಿ, ಗೋಪಿ ಈಗ ಹಾಸ್ಪಿಟಲ್ನಲ್ಲೇ ಸತ್ತು ಹೋಗಿದ್ದ. ಈಗ ರವೀಂದ್ರ ಅವರು ಒಂಟಿಯಾಗಿ ಮನೆಯಲ್ಲಿ ವಾಸಿಸುತ್ತಿದ್ದರು. ರವೀಂದ್ರ ಅವರು ತಮ್ಮ ಕೆಲಸಗಳನ್ನು ಸಹ ಅವರಿಂದ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ. ಆತ ಮಾತನಾಡಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಯಾರನ್ನಾದರೂ ಸಹಾಯಕ್ಕೆ ಕರೆಯಲು ಕೂಡ ಆತನಿಗೆ ಸಾಧ್ಯವಿಲ್ಲ. ಗೋಪಿ ಔಷಧಿಗಳನ್ನು ತರುತ್ತೇನೆ ಎಂದು ಹೊರಗೆ ಹೋಗುವಾಗ, ನಾನು ಇಲ್ಲದಾಗ ಮನೆಯಲ್ಲಿ ಯಾರಾದರೂ ಕಳ್ಳರು ಬರುತ್ತಾರೆ ಎಂದು ಅವನು ಮನೆಗೆ ಬೀಗ ಹಾಕಿಕೊಂಡು ಔಷಧಿ ತರಲು ಹೊರಗೆ ಹೋಗಿದ್ದ. ರವೀಂದ್ರ ಅವರು ಈಗ ತುಂಬಾ ಕಷ್ಟಪಡುತ್ತಿದ್ದರು. ಅವರ ಕಷ್ಟವನ್ನು, ಅವರ ದುಃಖವನ್ನು ಯಾರ ಬಳಿಯೂ ಹೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರಿಗೆ ಯಾರೂ ಇರಲಿಲ್ಲ. ಅಲ್ಲಿ ಇದ್ದ ಮಗ ಅವನ ಕೆಲಸದಲ್ಲಿ ಅವನು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದ. ಹೀಗೆ ದಿನಗಳು, ತಿಂಗಳುಗಳು ಕಳೆಯುತ್ತಾ 5-6 ತಿಂಗಳು ಕಳೆದು ಹೋದವು. 5 ತಿಂಗಳ ನಂತರ ಮಗ ತಂದೆಯನ್ನು ನೆನೆಸಿಕೊಂಡ. ನನ್ನ ತಂದೆಯ ಬಗ್ಗೆ ನನಗೆ ಯಾರು ಏನು ತಿಳಿಸ್ತಾ ಇಲ್ವಲ್ಲ, ತುಂಬಾ ದಿನಗಳಿಂದ ಗೋಪಿ ಫೋನ್ ಕೂಡ ಮಾಡಲಿಲ್ವಲ್ಲ, ಇತ್ತೀಚೆಗೆ ದುಡ್ಡನ್ನು ಕೇಳಲು ಸಹ ಅವನು ಫೋನ್ ಮಾಡ್ತಾ ಇಲ್ಲ, ಏನಾಯ್ತು ಎಂದು ಈಗ ರಾಹುಲ್ ಗೋಪಿಗೆ ಫೋನ್ ಮಾಡ್ದ. ಆದರೆ ಗೋಪಿಯ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಎಷ್ಟು ಸಾರಿ ಮಾಡಿದರೂ ಫೋನ್ ಮಾತ್ರ ನಾಟ್ ರೀಚಬಲ್, ಇಲ್ಲ ಸ್ವಿಚ್ ಆಫ್. ರಾಹುಲ್ ಅಂದುಕೊಂಡು ಗೋಪಿ ಬ್ಯುಸಿ ಆಗಿರ್ತಾನೆ, ಫ್ರೀ ಆದ್ಮೇಲೆ ಅವನೇ ಮಾಡ್ತಾನೆ ಬಿಡು ಅಂತ. ಅವರು ಅವರ ಕೆಲಸಗಳಲ್ಲಿ ನಿರತರಾಗ್ಬಿಟ್ಟಿದ್ರು. ಅವನು ತನ್ನ ತಂದೆಯ ಬಗ್ಗೆ ಹೆಚ್ಚಾಗಿ ಚಿಂತೆ ಮಾಡಿದ್ದ. ಇನ್ನು ಸ್ವಲ್ಪ ದಿನಗಳ ನಂತರ ಮಾಡದೆ ಇದ್ದ ಅವನು ತನ್ನ ತಂದೆಯ ಬಗ್ಗೆ ಯಾವ ರೀತಿಯ ವಿಚಾರ ತಿಳಿಯಲಿಲ್ಲ. ಒಂದು ಸಾರಿ ತನ್ನ ತಂದೆಯನ್ನು ಕೊಂಡು ಬರೋಣ ಎಂದು ಈಗ ಅವನು ಭಾರತಕ್ಕೆ ವಾಪಸ್ ಬಂದಿದ್ದ. ಈಗ ಮನೆಗೆ ಹೋಗಿ ನೋಡಿದ. ಆ ಮನೆ ಶಿಥಿಲವಾಗಿ ಬಂದಿತ್ತು. ಅಲ್ಲೆಲ್ಲ ತುಂಬಾ ಗಿಡ ಮರಗಳು ಬೆಳೆದಿದ್ದವು. ಮನೆಯ ಬಳಿ ಕ್ಲೀನ್ ಆಗಿ ಕೂಡ ಇರಲಿಲ್ಲ. ಮನೆಯ ಹೊರಗಡೆಯಿಂದ ಬೀಗ ಕೂಡ ಹಾಕಲಾಗಿತ್ತು. ಮನೆಯನ್ನು ಆ ಸ್ಥಿತಿಯಲ್ಲಿ ಬಿಟ್ಟು ಗೋಪಿ ಎಲ್ಲಿ ಹೋಗಿರ್ತಾನೆ? ಅವನು ಮನೆಯನ್ನು ಸ್ವಲ್ಪ ಕೂಡ ನೀಟಾಗಿ ಇಟ್ಕೊಂಡಿಲ್ಲ ಎಂದು ಸ್ವಲ್ಪ ಸಮಯ ಅವನಿಗಾಗಿ ಕಾಯ್ತಾ ಎದುರು ನೋಡ್ತಾ ಇದ್ರು. ಅವನು ಬರುತ್ತಾನೆ ಎಂದು ತುಂಬಾ ಹೊತ್ತು ಮನೆಯ ಹೊರಗೆ ಕಾಯ್ತಾ ಕುಳಿತಿದ್ದನು. ಎಷ್ಟೊತ್ತಾದ್ರೂ ಗೋಪಿ ಬರದೇ ಇದ್ದಾಗ ಫೋನ್ ಮಾಡಲು ಶುರು ಮಾಡಿದ. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇತ್ತು. ಈಗ ಬೇರೆ ದಾರಿ ಇಲ್ಲದೆ ಬೀಗವನ್ನು ಒಡೆದು ಮನೆಯೊಳಗೆ ಪ್ರವೇಶಿಸಿದನು ರಾಹುಲ್. ಆ ಮನೆಯ ಪೂರ್ತಿ ಧೂಳಿನಿಂದ ತುಂಬಿ ಹೋಗಿತ್ತು. ಕೆಟ್ಟ ವಾಸನೆ ಕೂಡ ಬರ್ತಾ ಇತ್ತು. ಎಲ್ಲಿ ನೋಡಿದರೂ ಜೇಡರ ಬಳೆಗಳು ಕಟ್ಟಿದ್ದವು. ಮನೆಯ ಪರಿಸ್ಥಿತಿ ನೋಡಿ ರಾಹುಲ್ಗೆ ಈಗ ಸ್ವಲ್ಪ ಭಯ ಕೂಡ ಶುರುವಾಗಿತ್ತು. ತಕ್ಷಣ ಅವನು ತನ್ನ ತಂದೆ ಇದ್ದ ರೂಮಿನ ಬಳಿ ಓಡಿ ಹೋದ. ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಅವನು ಅಲ್ಲೇ ಕುಸಿದು ಬಿದ್ದಿದ್ದ. ಅವನ ಹೆಂಡತಿ ಗಾಬರಿಯಿಂದ ಜೋರಾಗಿ ಕೂಗಾಡಿದಳು. ಮಗನ ಕಣ್ಣಿಂದ ಕಣ್ಣೀರು ನಿಲ್ತಾನೆ ಇರಲಿಲ್ಲ. ಅವನು ಎದುರುಗಡೆ ತಂದೆ ಇರಲಿಲ್ಲ. ತಂದೆಯ ಬದಲಿಗೆ ಅವರ ಅಸ್ಥಿಪಂಜರ ಮಾತ್ರ ಇತ್ತು. ಆ ತಂದೆ ಮಂಚದ ಮೇಲೆ ಅನುಭವಿಸಿದ ನರಕ ಯಾರೂ ಊಹಿಸಲು ಸಾಧ್ಯವಾಗದಂತಹದ್ದು. ರವೀಂದ್ರ ಅವರು ಅದೇ ಪರಿಸ್ಥಿತಿಯಲ್ಲಿ ಗೋಪಿ ಬರುತ್ತಾನೆ ಎಂದು ಕಾಯುತ್ತಾ ಇದ್ದರು. ಅವನು ಬಂದು ನನಗೆ ಸಹಾಯ ಮಾಡುತ್ತಾನೆ ಎಂದು ಕಾಯುತ್ತಾ ತುಂಬಾ ದಿನ ಎದುರು ನೋಡ್ತಾ ಇದ್ರು. ಆ ತಂದೆ ತನ್ನ ಕಣ್ಣೀರು ಹಾಕುತ್ತಾ ಹಸಿವಿನಿಂದ ಒದ್ದಾಡುತ್ತಾ ಗೋಪಿಗಾಗಿ ಎದುರು ನೋಡುತ್ತಿದ್ದ. ಆದರೆ ಗೋಪಿ ಅಲ್ಲಿ ಹಾಸ್ಪಿಟಲ್ನಲ್ಲಿ ಸತ್ತು ಮಲಗಿದ್ದ. ಅವನು ಹೊರಗಡೆ ಬಾಗಿಲಿಗೆ ಬೀಗ ಹಾಕಿರುವುದರಿಂದ ಮನೆಯಲ್ಲಿ ಯಾರೂ ಇಲ್ಲವೇನೋ ಅಂದುಕೊಂಡರು ಅಕ್ಕಪಕ್ಕದ ಜನ. ಆ ತಂದೆ ಊಟ ನೀರು ಇಲ್ಲದೆ, ಯಾರು ನೋಡುವವರು ಮಾತನಾಡುವವರು ಇಲ್ಲದೆ ಸ್ವಲ್ಪ ದಿನ ಅದೇ ರೀತಿ ಒದ್ದಾಡುತ್ತಾ ಯಾತನೆ ಪಡುತ್ತಾ ವಾರದ ನಂತರ ಅವರು ಕೂಡ ತಮ್ಮ ಕೊನೆಯ ಉಸಿರು ಚೆಲ್ಲಿದರು. ತಂದೆಯ ಅಸ್ಥಿಪಂಜರಗಳನ್ನು ನೋಡಿ ಮಗ ಜೋರಾಗಿ ಬಿಕ್ಕಳಿಸಿ ಅತ್ತಿದ್ದ. ಅಪ್ಪ, ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಎಂದು ಅವನು ತುಂಬಾ ರೋಧಿಸ್ತಾ ಇದ್ದ. ಈ ವಿಷಯ ಕಾಡಿಗಿಚ್ಚಿನಂತೆ ಎಲ್ಲರಿಗೂ ತುಂಬಾ ಬೇಗ ಹರಡಿತ್ತು. ಎಲ್ಲರೂ ಅಲ್ಲಿ ಬಂದು ತುಂಬಾ ರೋಧಿಸಿದರು. ಅಲ್ಲಿಗೆ ಈಗ ಪೊಲೀಸ್ನವರು ಕೂಡ ಬಂದಿದ್ದರು. ಪೊಲೀಸ್ನವರಿಗೆ ಎಲ್ಲ ಸತ್ಯ ಅರ್ಥವಾಗಿತ್ತು. ಅವರು ರಾಹುಲ್ಗೆ ಹೇಳಿದರು, 6 ತಿಂಗಳ ಮುಂಚೆ ಗೋಪಿ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿದ್ದಾನೆಂದು. ಸಂಬಂಧಿಕರೆಲ್ಲರೂ ರಾಹುಲ್ಗೆ ಬೈತಾ ಇದ್ರು. ನಿನ್ನ ತಂದೆ ನಿನಗಾಗಿ ಮತ್ತೊಂದು ಮದುವೆ ಕೂಡ ಆಗ್ಲಿಲ್ಲ. ಅವರು ತನ್ನ ಮಗನ ಮೇಲೆ ಜೀವವನ್ನೇ ಇಟ್ಕೊಂಡಿದ್ರು. ಮಗ ತನ್ನ ಸುಖಕ್ಕಾಗಿ ತಂದೆಯನ್ನು ಈ ರೀತಿ ಮಾಡಿದ. ಒಂದು ವೇಳೆ ಅವನು ಇನ್ನೊಂದು ಮದುವೆ ಆಗಿದ್ದರೆ ಮಗನಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ. ಆದರೆ ರವೀಂದ್ರ ಈ ದಿನ ಈ ರೀತಿಯಾದಂತಹ ಸಾವನ್ನು ಸಾಯ್ತಾ ಇರಲಿಲ್ಲ ಎಂದು ಎಲ್ಲರೂ ತುಂಬಾ ದುಃಖಪಟ್ಟರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್